ಸ್ನೇಹಿತರೆ ನಮಸ್ಕಾರ. ಇವತ್ತು ಕಲಬುರಗಿ ಜಿಲ್ಲೆಯ ಅಳಂ ತಾಲೂಕಿನ ನಿಂಬರ್ಗ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಸೇವಾ ಕೇಂದ್ರ ಲೇಬರ್ ಸರ್ವಿಸ್ ಸೆಂಟರ್ ಅಂಥೇಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಒಂದು ಸೆಂಟ್ರನ್ನ ಗ್ರಾಮ ಪಂಚಾಯಿತಿ ಅನ್ನೋದಕ್ಕಿಂತ ಅಲ್ಲೊಂದು ಹೋಬಳಿ ಕೇಂದ್ರ ಅಲ್ಲಿ ಯಾವುದೋ ನಿಂಬರ್ಗ ಹೋಬಳಿ ಕೇಂದ್ರ ಅಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ವರದಿ ಬಂದಿದೆ. ತುಂಬ ಉತ್ತಮ ಒಂದು ಕೆಲಸ ಅಂತ ಹೇಳ್ಬೋದು. ಜೊತೆಗೆ AITUC ಸಂಘಟನೆಯ ಶ್ರೀ ಪ್ರಭುದೇವ್ ಅಳಸಂಗಿ ಸಾಹೇಬರು ಮತ್ತು ಅವರ ಸಂಗಡಿಗರು ಕೂಡಿಕೊಂಡು ಅವರು ಒಂದು ಟೀಮ್ ಮಾಡಿ ಅಲ್ಲಿ ಈ ಕಾರ್ಮಿಕರಿಗೆ ಸವಲತ್ತು ಕೊಡಿಸ್ತಕ್ಕಂಥ ಕೆಲಸವನ್ನು ಆ ನಿಂಬರ್ಗ ಗ್ರಾಮದಲ್ಲಿ ಮಾಡ್ತಾಯಿದ್ದಾರೆ. ಅವರು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲವೊಂದು ಕಡೆ ಇದೆ, ಆದರೆ ಹೋಬಳಿ ಮಟ್ಟದಲ್ಲಿ ಬಹುಶಃ ಇದು ಪ್ರಥಮವಾಗಿ ಆಗ್ತಾ ಇರ್ಬೋದು ಅಂತ ಅನ್ನಿಸ್ತದೆ. ಯಾಕೆಂದರೆ 90% ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ಜನರು ನಮ್ಮ ದೇಶದಲ್ಲಿರುವಾಗ ಅದರಲ್ಲಿ ಕಟ್ಟಡ ಕಾರ್ಮಿಕರು ಅತ್ಯಂತ ಬಡವರ್ಗದ ಜನರಿಗೆ ಈ ಇಲಾಖೆ ಮಾಡಿರ್ತಕ್ಕಂಥ ಈ ಕಾರ್ಮಿಕ ಸೇವಾ ಕೇಂದ್ರ ತುಂಬ ಒಂದು ಉತ್ತಮ ಕ್ರಮ ಅಂತ ಹೇಳ್ಬೋದು. ಜೊತೆಗೆ AITUC ಸಂಘಟನೆಯ ಶ್ರೀ ಪ್ರಭುದೇವ್ ಸರ್ ಅವರು ಒಂದು ಕಾರ್ಮಿಕರ ಸಲುವಾಗಿ ಹಗಲಿರುಳು ಒಂದು ದುಡಿತಕ್ಕಂಥ ಸವಲತ್ತು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಹೊತ್ತಿನಲ್ಲಿ ನೆನಪು ಮಾಡಬೇಕು. ಮತ್ತು ನಿಂಬರ್ಗ ಗ್ರಾಮದಲ್ಲಿ ಏನಾಗಿದೆ ಅದೇ ರೀತಿ ಎಲ್ಲ ಹೋಬಳಿ ಮತ್ತು ಪಂಚಾಯತಿ ಲೆವೆಲಲ್ಲಿ ಕಾರ್ಮಿಕ ಸೇವಾ ಕೇಂದ್ರಗಳು ಮಾಡಬೇಕಂತ ಇದೆ. ಕೆಲವೊಂದು ಕಡೆ ಇವೆ, ಅವು ನಿಷ್ಕ್ರಿಯವಾಗಿವೆ. ಅವುಗಳನ್ನು ಸರಿಯಾಗಿ ಒಂದು ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಕ್ರಮವನ್ನು ಇಲಾಖೆ ಮತ್ತು AITUC ಸಂಘಟನೆ ತಗೊಳ್ಬೇಕು. ಅಲ್ಲಿ ಆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿ ಅಧೀನದಲ್ಲಿ ಬರುವ ಎಲ್ಲ ಹಳ್ಳಿಗಳ ನೈಜ ಕಾರ್ಮಿಕರಿಗೆ ಆ ಸವಲತ್ತುಗಳನ್ನು ಕೊಡಿಸುವಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ವಿಡಿಯೋನ ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೀವಿ. ನಮಸ್ಕಾರ.